ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವೇನನ್ನು ಮಾತಾಡ್ತೀವಿ ಅಂತಂದರೆ KPTCL ಎಕ್ಸಾಮ್ ಆಗುತ್ತಾ ಇಲ್ವಾ, KPTCL ಎಕ್ಸಾಮ್ ಆಗುತ್ತಾ ಇಲ್ವಾ ಅಂತೇಳಿ ಹೈಕೋರ್ಟ್ ಆದೇಶ ನೀಡಿದೆ. ಯಾರಿಗೆ ಆದೇಶ ನೀಡಿದೆ ಅಂತಂದರೆ KPTCL ಎಕ್ಸಾಮ್ ನಡೆಸುವಂಥವ್ರಿಗೆ. ಸೊ ಎಲ್ಲರೂ ಭಾಳ ಜನ KPTCL ಎಕ್ಸಾಮ್ ಆಗಬಾರ್ದು ಅಂತ ಅಂತಿದ್ದಾರೆ. ಯಾಕಂದರೆ ಎಲ್ಲರೂ ಕೂಡ COVID-19 ಬ್ಯಾಚ್ನ ವಿದ್ಯಾರ್ಥಿಗಳಾಗಿರ್ತಾರೆ. 90+ ಅವ್ರದ್ದು ಮಾರ್ಕ್ಸ್ ಆಗಿದೆ ಸ್ನೇಹಿತರೆ. ಅವರು ಸ್ಕೋರ್ ಬಂದುಬಿಟ್ಟು 90+ ಆಗಿದೆ. ಹಾಗಾಗಿ ಅವ್ರು ಯಾರೋ ಎಕ್ಸಾಮ್ ನಡೆಸೋದು ಬೇಡ ಅಂತಿದ್ದಾರೆ. ಇನ್ನು ಕೆಲವರು ಹಗಲು ರಾತ್ರಿ ಕೂತು ಓದಿದವರು, ಪೊಲೀಸ್ ಕಾನ್ಸ್ಟೇಬಲ್, PSI, FDA, SDA ಎಲ್ಲ ಎಕ್ಸಾಮ್ಗೆ ಕೂತು ಓದಿದವರು ಎಕ್ಸಾಮ್ ನಡೆಸಲಿ ಅಂತ ಹೇಳ್ತಿದ್ದಾರೆ. ಹಾಗೆ ಇದೀಗ KPTCLಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. KPTCLನಿಂದ ಹೈಕೋರ್ಟ್ ಈಗ ಏನೇನೆಲ್ಲ ಪ್ರೊಸೀಜರ್ ನಡೆಸ್ತೀರಾ ಇಲ್ಲ ಅಂತೇಳಿ ಅದರದ್ದು ಒಂದು ಲಿಖಿತ ರೂಪದಲ್ಲಿ ಬರೆಸ್ಕೊಂಡಿದೆ. ಈಗ ಮುಂದೆ ಅದು ತೀರ್ಪು ಬರ್ತಿದೆ. ಯಾವಾಗ ಅಂತಂದರೆ ನಾಳೆ, ಅಂದರೆ ಜನವರಿ 21ಕ್ಕೆ ತೀರ್ಪು ಬರ್ತಿದೆ. ಅದು ಏನಾಗ್ತಿದೆ ಅಂತ ಕಾದು ನೋಡೋಣ. ನಾಳೆ, ಇವತ್ತು ಜನವರಿ 20. ಸೊ ನಾಳೆ ಹೈಕೋರ್ಟ್ ಆದೇಶದಂತೆ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಆಗ್ಬೋದು. ಎಕ್ಸಾಮ್ ಆದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಯಾಕಂದರೆ ಕಷ್ಟಪಟ್ಟು ಓದಿರ್ತಾರೆ, ಅವ್ರಿಗೆ ಜಾಬ್ ಸಿಗಬೇಕು. ಅದು ಬಿಟ್ಟು 90% ಕೋವಿಡ್ ಬ್ಯಾಚ್ನಲ್ಲಿ ಆದವರು ಪಾಸ್ ಆದರೆ ಯೂಸ್ ಆಗೋಲ್ಲ ಯಾರಿಗೂ. ಸೊ ಚೆನ್ನಾಗಿ ಓದಿದವರು, ನಾಲೆಜ್ ಇರೋರು ಈ ಸಿಸ್ಟಮ್ಗೆ ಬಂದರೆ ಒಂದು ಬೆನಿಫಿಟ್ ಆಗ್ತದೆ. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಮತ್ತು ಭ್ರಷ್ಟಾಚಾರ ಅದೇ ಹೋಗಲಿ ಬಿಡಿ. ಓಕೆ ಸ್ನೇಹಿತರೆ, ಇದಿಷ್ಟು ಮಾಹಿತಿ ಆಗಿರ್ತದೆ. ನಾಳೆಗೆ ಆದೇಶ ಬರ್ತದೆ. ನಾಳೆಗೆ ಏನಾಗ್ತದೆ ಅಂತೇಳಿ ಕಾದು ನೋಡೋಣ. ಆಲ್ರೆಡಿ ಹೇಳಬೇಕಂದ್ರೆ ನಿಮಗೆ KPTCL ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಲ್ರೆಡಿ ಎಲ್ಲ ಕಡೆ ಎಕ್ಸಾಮ್ ನಡೆಸ್ತಿದ್ದಾರೆ. ಮೊದಲು ನಡೆಸ್ತಿರಲಿಲ್ಲ, ಇವಾಗ ಹೈಕೋರ್ಟ್ ಆದೇಶದಂತೆ ಎಲ್ಲರೂ ನಡೆಸ್ತಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗುವಂಥ ಚಾನ್ಸಸ್ ಇದೆ. ಎಷ್ಟು ಪರ್ಸೆಂಟ್ ಅಂದರೆ 70% ಇದೆ. ಆಗ್ಬೋದು, ಆಗದೇ ಇರ್ಬೋದು, ಬಟ್ 70% ಆಗ್ಬೋದು ಸ್ನೇಹಿತರೆ. ಓಕೆ, ಕಾದು ನೋಡೋಣ. ಯಾರಿಗಾದರೂ ಈ ಮಾಹಿತಿ ಇನ್ಫಾರ್ಮೇಷನ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ KPTCL ಎಕ್ಸಾಮ್ ಆದರೆ ನಮ್ಮ ಚಾನಲ್ ವತಿಯಿಂದ ಎಷ್ಟಾಗುತ್ತೋ ಅಷ್ಟು ಕ್ಲಾಸ್ಗಳನ್ನು ಮಾಡ್ತಾ ಹೋಗೋಣ. ಯೂಸ್ಫುಲ್ ಆಗಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾರಿಗೆ ಗೊತ್ತಿರಲ್ಲ ಶೇರ್ ಮಾಡಿ. ಆಗುವಂಥ ಚಾನ್ಸಸ್ ಇದೆ. ನಾಳೆಗೆ ರಿಸಲ್ಟ್ ಬರ್ತದೆ. ಓಕೆ, ಮತ್ತು ಈಗಾಗಲೇ ನಾವು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನ ಮಾಡ್ತಾಯಿದ್ದೀವಿ. ಯಾರೂ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ, ಯಾರು ವೀಡಿಯೋಸ್ನ ನೋಡಿಲ್ಲೋ, ದಯವಿಟ್ಟು ಹೋಗಿ ಪ್ಲೇಲಿಸ್ಟ್ಗೆ ನೋಡಿ ಚಾನಲ್ನ ಚೆಕ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.